ಯಾರು ಕೂಡ ದೊಡ್ಡವರು ಕೂಡ ಏನೂ ತೊಂದರೆ ಇಲ್ಲದಿದ್ರು ಕೂಡ ಮಾಡಿಸ್ಕೋಬೋದಾ ಡಾಕ್ಟ್ರೆ? ಡೆಫಿನೆಟ್ಲಿ ಮಾಡಿಸ್ಕೋಬೋದು. ಬಟ್ ಎಲ್ಲೋ ಒಂದು ಕಡೆ ಅಡಲ್ಟ್ಸ್ಗೆ ಅದ್ರ ಬಗ್ಗೆ ಏನೋ ಒಂದು ರೀತಿಯ ಕ್ಯೂರಿಯಾಸಿಟಿ, ಇದರಿಂದ ತಮ್ಮ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತಾ, ಈ ರೀತಿ ಡೌಟ್ಸ್ ಎಲ್ಲ ಕೇಳ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳೋದ್ರಿಂದ ಆ ಗ್ಲಾನ್ಸ್ ಪೀನಿಸ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ, ಹಂಗಾಗಿ ಸೆಕ್ಷುವಲ್ ಇಂಟರ್ಕೋರ್ಸ್ ಪ್ರೊಲಾಂಗ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಬಟ್ ಅದೆಲ್ಲ ತುಂಬ ಕೇಳಿಸ್ಕೋಬೇಡಿ. ನಿಮಗೆ ಸರ್ಕಮ್ಸಿಷನ್ ಮಾಡಿಸ್ಕೋಬೇಕು ಅಂದರೆ ಅಡಲ್ಟ್ಸ್ಗಾದರೆ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಮಾಡಿ ಅವತ್ತೇ ಮನೆಗೆ ಕಳಿಸ್ಕೊಡ್ತೀವಿ, ಅಲ್ಲೇ ಕರ್ಗೋಗುವಂಥ ದಾರ ಹಾಕ್ತೀವಿ. ಚಿಕ್ಕ ಮಕ್ಕಳಿಗಾದರೆ ಜನರಲ್ ಅನಸ್ತೇಷಿಯಾ ಕೊಡಬೇಕಾಗತ್ತೆ. ಅದರಿಂದ ಈ ಸರ್ಕಮ್ಸಿಷನ್ ಈಸ್ ಎ ವೆರಿ ಹೈಜೀನಿಕ್ ಪ್ರೊಸೀಜರ್. ದಯವಿಟ್ಟು ಆ ಸಮಯದಲ್ಲಿ ಇನ್ನೊಂದು ನಿಮ್ಗೆ ಹೇಳ್ತೀವಿ, ಕೆಲವು ಮಕ್ಕಳಿಗೆ ತುದಿಯಲ್ಲಿ ಯುರೆತ್ರ ಇರಲ್ಲ, ಮೂತ್ರ ಮಾಡುವ ಆ ಜಾಗ ರೌಂಡ್ ಇರಲ್ಲ, ವರ್ಟಿಕಲ್ ಸ್ಲಿಟ್ ಅಂತೀವಿ. ಕೆಲವು ಮಕ್ಕಳಿಗೆ ರೌಂಡ್ ಇರುತ್ತೆ, ಅದನ್ನು ಯೂರಾಲಜಿಸ್ಟ್ ಹತ್ರ ಕಳಿಸಿ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತೀವಿ ನಾವು, ಮಿಯೋಟೋಪ್ಲಾಸ್ಟಿಕ್. ಕೆಲವು ಮಕ್ಕಳಿಗೆ ತುದಿಯಲ್ಲಿ ರೀಸಸ್ ಬರಲ್ಲ, ಕೆಳಗಡೆ ಬರುತ್ತೆ. ಇದನ್ನು ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಂಡುಹಿಡ್ಕೊಂಡ್ರೆ ಯೂರಾಲಜಿಸ್ಟು ಅಥವಾ ಪೀಡಿಯಾಟ್ರಿಕ್ ಸರ್ಜನ್ಸು ಅಥವಾ ಪ್ಲಾಸ್ಟಿಕ್ ಸರ್ಜನ್ಸು ಆ ಯುರೇತ್ರನ ಮುಂದೆ ತರ್ತಾರೆ. ಇದನ್ನು ನಾವು ಹೈಪೋಸ್ಪ್ಯಾಡಿಯಾಸ್ ಅಂತೀವಿ. ಎಷ್ಟೋ ಸಾರಿ ಓಪನಿಂಗ್ ಇಲ್ಲಿರುತ್ತೆ, ಕೆಲವು ಮಕ್ಕಳಿಗೆ ಇಲ್ಲಿರುತ್ತೆ, ಉಚ್ಚೆ ಮಾಡಿದ್ರೆ ಇಲ್ಲಿ ಬರುತ್ತೆ, ಅಲ್ಲಿ ಬರಲ್ಲ. ದಯವಿಟ್ಟು ಇಂಥ ಮಕ್ಕಳ ತಂದೆ ತಾಯಿಗಳು ಅದನ್ನು ಬೇಗ ಕಂಡುಹಿಡ್ಕೊಂಡು ಅಥವಾ ಡಾಕ್ಟ್ರ್ ಹತ್ರ ಬಂದಾಗ ಡಾಕ್ಟ್ರ್ ಆದರೂ ಗಮನ ವಹಿಸಬೇಕು. ಕೆಲವು ಮಕ್ಕಳಿಗೆ ಎಪಿಸ್ಪ್ಯಾಡಿಯಾಸಿಸ್ ಅಂತಿರುತ್ತೆ, ರೀಸಸ್ ಬರೋ ಜಾಗ ಮ್ಯಾಲಿರುತ್ತೆ. ಇವೆರಡು ಕೂಡ ಕಾಂಜೆನೈಟಲ್ ಅನಾಮಲಿ ಅಂತೀವಿ, ಬರ್ತ್ ಡಿಫೆಕ್ಟ್ ಅಂತೀವಿ. ನಿಮ್ಗೆ ಹೆಂಗೆ ಆರ್ ಬೆಳ್ಳಿ ಇಟ್ಕೊಂಡು ಹುಟ್ಟುತ್ತವಲ್ಲ ಮಕ್ಕಳು, ಅದೇ ರೀತಿ ಜನನಾಂಗದಲ್ಲಿ ಅನಾಮಲಿ ಆಗಿರುತ್ತೆ. ದಯವಿಟ್ಟು ಇಂಥ ಮಕ್ಕಳನ್ನ ಆದಷ್ಟು ಬೇಗ 2 ವರ್ಷದ ಒಳಗೆ ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ. ನೀವೇ ಏನೇನೋ ಮುಂದೆ ಬೆಳೀತಾ ದೊಡ್ಡದ ಆತ ಸರಿ ಹೋಗುತ್ತೆ, ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹೇಳಿದ್ರು ಸರಿ ಹೋಗುತ್ತೆ, ದಯವಿಟ್ಟು ಕೇಳಬೇಡಿ, ಸ್ಪೆಷಲಿಸ್ಟ್ ಹತ್ರ ಹೋಗಿ. ಈ ಸಮಯದಲ್ಲಿ 2 ಬೀಜ ಇದೆಯಾ ಇಲ್ಲ ಅಂತ ನೋಡಿ ಅಂತ ನಾನು ಒಂಟಿ ಬೀಜದ ಕಥೆಯನ್ನು ಭಾಳ ಹಿಂದೆನೇ ಹೇಳಿದ್ದೀನಿ. ಎಲ್ಲ